ಗೌಡರ ಪಿಎಂ ಪಟ್ಟ ಉರುಳೋದಕ್ಕೆ ಕಾರಣವಾಗಿದ್ದು ಗೂಢಚರ್ಯ. ದಶಕಗಳ ಹಿಂದಿನ ದೇವೇಗೌಡರ ಪದಚ್ಯುತಿ ರಹಸ್ಯ ಬಿಚ್ಚಿಟ್ಟ ಸಿಎಂ. ಕುಮಾರಸ್ವಾಮಿಗೆ ಫೋನ್ ಕದ್ದಾಲಿಕೆ ಪಾಠ ಮಾಡಿದ್ದೆ ಅವರ ತಂದೆ. ದೇವೇಗೌಡರು ಪ್ರಧಾನಿ ಆಗಿದ್ರಲ್ಲ, ಆ ಸಂದರ್ಭದಲ್ಲಿ ಅವ್ರ ಪಟ್ಟ ಉರುಳೋದಕ್ಕೆ ಕಾರಣ ಗೂಢಚರ್ಯೆ ಅಂತೆ. ದಶಕಗಳ ಹಿಂದಿನ ದೇವೇಗೌಡರ ಪದಚ್ಯುತಿ ರಹಸ್ಯ ಬಿಚ್ಚಿಟ್ಟ ಸಿಎಂ. ಕುಮಾರಸ್ವಾಮಿಗೆ ಫೋನ್ ಕದ್ದಾಲಿಕೆ ಪಾಠ ಮಾಡಿದ್ದೆ ಅವರಪ್ಪ. ಸೀತಾರಾಮ್ ಕೇಸರಿ ಬೆನ್ನಿಗೆ ಗೌಡರು ಚೂರಿ ಹಾಕಿದ್ರ. ದೇವೇಗೌಡರು ಪ್ರಧಾನಿ ಹುದ್ದೆ ಕಳೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಕಾರಣವಲ್ಲ, ಸ್ವಯಂಕೃತ ಅಪರಾಧವೇ ಕಾರಣ. ಸಿಎಂ ಸಿದ್ದರಾಮಯ್ಯ ಬಟ್ಟೆ ಸುತ್ತು ಹೊಡೆಯೋದು ಅಂದ್ರೆ ಇದೆ. ಎಚ್ಡಿಕೆಗೆ ಫೋನ್ ಕದ್ದಾಲಿಕೆಯ ಪಾಠ ತಂದೆಯವರೇ ಹೇಳಿಕೊಟ್ಟಿರಬೇಕು. ವಾಜಪೇಯಿ ಅಧಿಕಾರಕ್ಕೆ ಬರದಂತೆ ತಡೆಗೆ ಗೌಡರು ಪ್ರಧಾನಿಯಾಗಿದ್ರು. ಅಧಿಕಾರ ಸಿಕ್ಕ ಬಳಿಕ ಕಾಂಗ್ರೆಸ್ ವಿರುದ್ಧವೇ ತಿರುಗಿ ಬಿದ್ದಿದ್ರು. ಡಿಕೆ ಶಿವಕುಮಾರ್ ವಿರುದ್ಧ ಫೋನ್ ಟ್ಯಾಪಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿಗೆ ತಿರುಗೇಟು ನೀಡಿದ ಸಿಎಂ ಸಿದ್ದರಾಮಯ್ಯ. ಸಿಎಂ ಸ್ಥಾನದ ಜಟಾಪಟಿ ನಡೀತಾ ಇದೆ. ಹಾಗಾಗಿ ಡಿಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಇಬ್ಬರ ನಡುವೆ ಪೈಪೋಟಿ ಪರಸ್ಪರವಾಗಿ ನಡೀತಾ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರ ವಿರುದ್ಧ ಕುಮಾರಸ್ವಾಮಿ, ಕೇಂದ್ರ ಸಚಿವರು, ವಿಪಕ್ಷ ನಾಯಕ ಆರ್ ಅಶೋಕ್ ಇಬ್ಬರು ಆರೋಪ ಮಾಡಿದ್ರು. ನಿರಾಧಾರ ಆರೋಪ, ಯಾವ ದಾಖಲೆಗಳು ಇರಲಿಲ್ಲ ಆರೋಪಕ್ಕೆ. ಕಳೆದ ಬಾರಿ ಜೇಬಿಂದ ಒಂದು ಪೆನ್ ಡ್ರೈವ್ ಆದರೂ ತೆಗೆದು ವಾಪಸ್ ಇಟ್ಕೊಂಡ್ರು ಕುಮಾರಸ್ವಾಮಿ. ಈ ಬಾರಿ ಫೋನ್ ಟ್ಯಾಪಿಂಗ್ ವಿಚಾರ ಆರೋಪ ಮಾಡಬೇಕಾದ್ರೆ ಪೆನ್ ಡ್ರೈವೂ ಇಲ್ಲ, ಬಲಗೈಯಲ್ಲೊಂದು ಬಿಳಿ ಟಿಶ್ಯೂ ಪೇಪರು ಇಲ್ಲ. ಸೊ ಕಾಂಗ್ರೆಸ್ ಹೇಳ್ತು ಇದು ನಿರಾಧಾರದ ಆರೋಪ, ನಾನು ಮತ್ತು ಡಿ ಕೆ ಶಿ ಹಾಲು ಜೇನಿನಂತೆ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಇನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಆರೋಪವನ್ನು ಅಲ್ಲೆಗಳಿತಿದ್ದಾರೆ. ಹೇಳಿದ್ದು ಕುಮಾರಸ್ವಾಮಿ ಅಲ್ವಾ, ಅದನ್ನು ಕೇಳಿಸ್ಕೋಬೇಕು ಅಂತ ಏನು ಇಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅದನ್ನು ಕುಹಕವಾಡಿದ್ರು. ಇನ್ನು ಸಿದ್ದರಾಮಯ್ಯನವರು, ನನ್ನ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಂಬಂಧ ಹಾಲು ಜೇನು ಇದ್ದಂತೆ, ನಮ್ಮಿಬ್ಬರಲ್ಲಿ ಭಿನ್ನರಾಗ ಇಲ್ಲ, ನಮ್ಮಿಬ್ಬರಲ್ಲಿ ಯಾವುದೇ ತರಹದ ನಿಷ್ಠೂರ ವಾದಗಳಿಲ್ಲ. ನಾನು ಡಿ ಕೆ ಶಿವಕುಮಾರ್ ಅವರ ಫೋನನ್ನು ಕದ್ದಾಲಿಕೆ ಮಾಡೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಸಿ ಎಂ ಸ್ಥಾನದ ಜಟಾಪಟಿ ಹೈಕಮಾಂಡ್ ನಾಯಕರಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ನೀನು ಡಿ ಕೆ ಶಿವಕುಮಾರ್ ಅವರು ಬೆಂಬಲಿಗೆ MLAಗಳು ಎಲ್ಲ ಹೋಗ್ತಿದ್ದಾರೆ, ಅವ್ರ ಫೋನಲ್ಲಿ ಏನು ಮಾತನಾಡ್ತಾ ಇದ್ದಾರೆ ಅದನ್ನು ತಿಳ್ಕೊಂಡು ನಾನೇನು ಉಪ್ಪಿನಕಾಯಿನ ಹಾಕಲಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ಒಟ್ಟಾರೆ ಕೇಂದ್ರ ಸಚಿವ HD ಕುಮಾರಸ್ವಾಮಿಯ ವಿರುದ್ಧ ಈ ಆರೋಪವನ್ನು ಅಲ್ಲೆಗಳೆದಿದ್ದು ಮತ್ತು ಇದು ಕೌಂಟ್ರ್ ಕೊಟ್ಟಿದ್ದೇನು ಅಂದರೆ, ಈ ಹಿಂದೆ ಪ್ರಧಾನಿಯಾಗಿದ್ರಲ್ಲ ದೇವೇಗೌಡರು, ಆ ಸಂದರ್ಭದಲ್ಲಿ ಅವರ ಸ್ಥಾನ ಉಳಿಯದೇ ಇರೋದಕ್ಕೆ ಕಾರಣ ಏನು ಅನ್ನೋದನ್ನು ಸಿದ್ದರಾಮಯ್ಯನವರು ಹೇಳ್ತಾರೆ. ಬೇರೆ ಬೇರೆ ಕಾರಣಗಳಿದೆ, ಆದರೆ ಇದು ಕೌಂಟರ್ ಅಟ್ಯಾಕ್ ಅನ್ನೋ ನಿಟ್ಟಿನಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ರು ಸಿದ್ದರಾಮಯ್ಯನವರು. ಒಟ್ಟಾರೆ ದಶಕಗಳ ಹಿಂದಿನ ದೇವೇಗೌಡರ ಪದಚ್ಯುತಿ ರಹಸ್ಯ ಬಿಚ್ಚಿಟ್ಟ ಸಿಎಂ. ಕುಮಾರಸ್ವಾಮಿಗೆ ಫೋನ್ ಕದ್ದಾಲಿಕೆ ಪಾಠ ಮಾಡಿದ್ದೇ ಅವ್ರ ತಂದೆ ಅಂತ ಹೇಳಿ ಕುಮಾರಸ್ವಾಮಿಯ ವಿರುದ್ಧ ಸಿದ್ದರಾಮಯ್ಯನವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.